बालिकाओं के कॉलेज की छत गिरने का मामला। घायल छात्राओं का हालचाल जानने पहुंचे करवे जिला अध्यक्ष आनंद दौडमनी। जिम्स अस्पताल जाकर छात्राओं के स्वास्थ्य की जानकारी ली, परिजनों को सांत्वना दी। करवे नेताओं ने ठेकेदार का लाइसेंस रद्द कर ब्लैक लिस्ट करने की मांग। गुणवत्ता जांच अधिकारियों को निलंबित करने की मांग। सरकारी बालिकाओं के कॉलेज की इमारत की छत गिरने से घायल होकर शहर के जिम्स अस्पताल में इलाज प्राप्त कर रही 5 छात्राओं से कर्नाटक रक्षणा वेदिके करवे के जिला अध्यक्ष आनंद दौडमनी के नेतृत्व में एक प्रतिनिधि मंडल ने आज मुलाकात कर उनका हालचाल जाना। अस्पताल में उपचार प्राप्त कर रही छात्राओं के स्वास्थ्य के बारे में डॉक्टरों से जानकारी प्राप्त करने के बाद आनंद दौडमनी ने घायल छात्राओं के परिजनों को सांत्वना दी। बाद में पत्रकारों से बात करते हुए उन्होंने कहा कि छत गिरने की ये घटना अत्यंत दुखद है और सरकार को घायल छात्राओं को गुणवत्तापूर्ण उपचार उपलब्ध कराने के साथ साथ उचित मुआवजा भी देना चाहिए। इसके अलावा घटिया निर्माण कार्य करने वाले ठेकेदार का लाइसेंस तत्काल रद्द कर उसे ब्लैकलिस्ट किया जाना चाहिए। निर्माण कार्य की गुणवत्ता की जांच करने में लापरवाही बरतने वाले संबंधित अधिकारियों को निलंबित कर उनके खिलाफ कड़ी कार्रवाई की जानी चाहिए, ऐसी मांग उन्होंने की। उन्होंने ये भी मांग की कि ऐसी घटनाएं दोबारा ना हो, इसके लिए राज्य सरकार सख्त कदम उठाए और जिले की सभी सरकारी शैक्षणिक संस्थाओं की इमारतों की गुणवत्ता और सुरक्षा की जांच करे। करवे जिला अध्यक्ष आनंद दौडमनी ने ये आग्रह किया। ಇವತ್ತು ನಾನು ಮಾಧ್ಯಮದವರ ಎದುರುಗಡೆ ನಿಂತಿದ್ದು ಒಬ್ಬ ಸಂಘಟನೆ ಅಧ್ಯಕ್ಷನಾಗಲ್ಲ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಅಣ್ಣನಾಗಿ ನಿಂತ್ಕೊಂಡಿದ್ದೀನಿ, ಒಬ್ಬ ನಾಗರಿಕನಾಗಿ ನಿಂತ್ಕೊಂಡಿದ್ದೀನಿ। ಇಲ್ಲಿ ಘಟನೆ ನೋಡಿದ್ರೆ ಕಳ್ಳು ಕಿತ್ತು ಬರುತ್ತೆ। ಯಾಕಂದ್ರೆ ಸರ್ಕಾರಿ ಶಾಲೆ ಕಲ್ತಕ್ಕಂಥ ಮಕ್ಕಳು ಯಾರು ಬಡವ್ರ ಮಕ್ಕಳು ಕಲಿತಾರೆ। ಈಗ ಒಂದು ಸರ್ಕಾರಿ ಮಹಿಳಾ ಕಾಲೇಜ್ನಲ್ಲಿ ಛಾವಣಿ ಕುಸಿದು 5 ಮಕ್ಕಳು ಇಲ್ಲಿ ಸೇರ್ಪಡೆ ಆಸ್ಪತ್ರೆಯಲ್ಲಿ ಅವರ ಆರೋಗ್ಯದ ಬಗ್ಗೆ ಯಾವ ಇಲಾಖೆಗಳು ಕೂಡ ಬಂದು ಗಮನ ಹರಿಸ್ತಾರೆ। ಇದಕ್ಕೆ ಮೂಲ ಕಾರಣ ಅಂದ್ರೆ ಬಡರ ಮಕ್ಕಳಿಗೆ ಬಡರ ಜೀವಕ್ಕೆ ಬೆಲೆ ಇಲ್ಲ ಅಂತ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ। ಈ ವ್ಯವಸ್ಥೆ ಯಾಕೆ ಆಗ್ತಾ ಇದೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳೇನಿರ್ತಾರೆ, ಶಾಸಕರುಗಳೇನಿರ್ತಾರೆ, ಅವರು ತಮ್ಮ ಕಮಿಷನ್ ಪರ್ಸೆಂಟೇಜ್ ಏನು 40% ಪರ್ಸೆಂಟೇಜ್ ಅಂತ ಹೇಳಿ ಎಲ್ಲರೂ ಇದು ಜಗತ್ ಜಾಹೀರವಾಗಿ ಹೇಳ್ತಾ ಇದ್ದಾರೆ। ತಮ್ಮ ಪರ್ಸೆಂಟೇಜ್ ದಾಹಕ್ಕೆ ನಮ್ಮ ಬಡ ಮಕ್ಕಳ ಜೀವವನ್ನು ಬಲೆ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳ್ತೀನಿ। ಯಾಕಂದ್ರೆ ಕಟ್ಟಡಗಳಾಗುವಾಗ ಅದಕ್ಕೊಬ್ಬ ಸರ್ಕಾರಿ ಅಧಿಕಾರಿ ನಿಯೋಜನೆಗೊಂಡಿರ್ತಾನೆ, ಕ್ವಾಲಿಟಿ ಕಂಟ್ರೋಲ್ ಅಂತ ಇರುತ್ತೆ, ಅದಕ್ಕೆ ಶಾಸಕರು ಅಂತ ಇರ್ತಾರೆ, ಅದಕ್ಕೆ ಇಡೀ ಸರ್ಕಾರನೇ ಜವಾಬ್ದಾರಿ। ಇದು ಒಂದು ಕೇವಲ ಆಕ್ಸಿಡೆಂಟ್ ಅಂತ ಹೇಳಲ್ಲ, ಇದು ಒಂದು ಕೊಲೆಯ ಸಂಚು ಅಂತ ಹೇಳ್ತೀನಿ ನಾನು। ಇದು ನೇರವಾಗಿ ಸರ್ಕಾರನೇ ಜವಾಬ್ದಾರಿ ಇದಕ್ಕೆ, ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು। ಇದು ಕೇವಲ ಛತ್ತು ಕುಸಿದಿಲ್ಲ, ಜಿಲ್ಲಾಡಳಿತ ವ್ಯವಸ್ಥೆ ಕುಸಿದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ। ಹಾಗಾಗಿ ಇದೇ ಈ ಸ್ಥಳದಲ್ಲಿ ನಮ್ಮ ತಾಂಡದ ಮಕ್ಕಳ ಸ್ಥಳದಲ್ಲಿ ಯಾರಾದರೂ ಶಾಸಕರ ಮಕ್ಕಳು, ಯಾರಾದ್ರದ್ದು ಒಳ್ಳೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಕ್ಕಳಾಗಿದ್ದರೆ ಗುಲ್ಬರ್ಗನೇ ಅಲ್ಲೋಲ ಕಲ್ಲೋಲ ಆಗ್ತಿತ್ತು ಅಂತ ಅವರನ್ನ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳಲ್ಲಿ ಸೇರಿಸಲ್ಪಡ್ತಾ ಇತ್ತು, ಅವರ ಸಂಪೂರ್ಣ ಜವಾಬ್ದಾರಿಯನ್ನ ಅವ್ರು ತಗೋತಾ ಇದ್ರು। ಆದರೆ ಇಲ್ಲಿರ್ತಕ್ಕಂಥ ಬಡ ಮಕ್ಕಳು, ಬಡ ವಿದ್ಯಾರ್ಥಿಗಳು, ಕನ್ನಡ ಶಾಲೆಯಲ್ಲಿ ಕಲ್ತಕ್ಕಂಥ ಮಕ್ಕಳು ಕಲಿತಾ ಇದ್ದಾರೆ, ಅವರ ಜೀವಕ್ಕೆ ಬೆಲೆ ಇಲ್ಲ। ಇವರು ಕೇವಲ ಓಟಿಗೋಸ್ಕರ ಅವ್ರನ್ನ ಬಳಸ್ಕೊಳ್ತಾ ಇದ್ದಾರೆ ಹೊರತು ಅವರ ಭವಿಷ್ಯದ ಬಗ್ಗೆ ಆಗ್ಲಿ ಹೇಳ್ತಾರೆ। ನೋಡ್ಬೋದು, ಇಂದಿನ ವಿದ್ಯಾರ್ಥಿಗಳು ನಾಳೆ ಪ್ರಜೆಗಳು ಅಂತ ಹೇಳ್ತಾರೆ, ಏನೇನೋ ನಾವು ಇಷ್ಟು ಬಜೆಟ್ ತಂದೀವಿ, ಅಷ್ಟು ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಾರೆ। ಆದರೆ ಕೇವಲ ಒಂದು ಸರ್ಕಾರಿ ಶಾಲೆಯಲ್ಲಿ ಕಲ್ತಕ್ಕಂಥ ಮಕ್ಕಳ ಛಾವಣಿ ದುರಸ್ತಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು, ಇಂಥ ಶಾಸಕರುಗಳಿಗೆ ನಾಚಿಕೆ ಆಗ್ಬೇಕು ಜಿಲ್ಲಾಡಳಿತ ಅಂತ ಹೇಳಕ್ ಇಷ್ಟಪಡ್ತೀನಿ। ಪರಿಹಾರ ಬಿಡ್ರಿ, ಸೌಜನ್ಯಕ್ಕೋಸ್ಕರ ಆದ್ರೂ ಬಂದು ಖಾಸಗಿ ಆಸ್ಪತ್ರೆಗೆ ತಗೊಂಡು ಹೋಗ್ರಿ ಅಂತ ಹೇಳಕ್ ಆಗ್ತಿಲ್ಲ। ಇವತ್ತು ಖಾಸಗಿ ಆಸ್ಪತ್ರೆಗಳು ಎಷ್ಟೋ ಶಾಸಕರದೇ ಖಾಸಗಿ ಆಸ್ಪತ್ರೆ ಅದಾವ, ಎಷ್ಟೋ ಸರ್ಕಾರಿ ಅಧಿಕಾರಿಗಳು ಖಾಸಗಿ ಆಸ್ಪತ್ರೆ ಅದಾವ, ಅಂತಲ್ಲಿ ಇವ್ರಿಗೆ ಚಿಕಿತ್ಸೆ ಕೊಡಕ್ ಆಗ್ತಾ ಇಲ್ಲ। ಯಾಕೆ ಕೊಡ್ಬೇಕು ಅಂತಾರೆ? ಇವರು ಏನಾದ್ರು ಕಾರ್ಯಕ್ರಮದಾಗ ಲಕ್ಷಾನುಗಟ್ಲೆ ಖರ್ಚು ಮಾಡಿ ಬ್ಯಾನರ್ ಹಾಕ್ತಾರದು ಅದಕ್ಕೆ ಬರುತ್ತ್ರಿ? ಇಂಥ ಬಡ ಮಕ್ಕಳ ಜೀವದ ಜೊತೆ ಜೀವ ಇವತ್ತು ಕಷ್ಟದಲ್ಲಿದೆ ಅಂದಾಗ ಅವ್ರನ್ನ ಖಾಸಗಿ ಆಸ್ಪತ್ರೆ ತಗೊಂಡು ಹೋಗ್ರಿ ಅಂತ ಹೇಳಂತ ಸೌಜನ್ಯ ಆದ್ರೂ ಅವ್ರ ಹತ್ರ ಇಲ್ಲ। ಇವಾಗ ನಾವು ನಮ್ಮ ಸಂಘಟನೆಯಿಂದ ಕೂಡ ಒಂದು ಅವ್ರಿಗೆ ನಾವು ಕೇವಲ ಬಂದು ಆಶ್ವಾಸನೆ ಕೊಟ್ಟು ಹೋಗಲ್ಲ, ಇಲ್ಲಿ ಚಿಕಿತ್ಸೆ ಸರಿ ಆಗಿಲ್ಲ ಅಂದ್ರೆ ಖಾಸಗಿ ಆಸ್ಪತ್ರೆಗೆ ಬನ್ನಿ, ಇವರ ಸಂಪೂರ್ಣ ಖರ್ಚು ನಾವು ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ಅಂತ ಅವ್ರ ಪಾಲಕರಿಗೆ।
ಡಿಸ್ಚಾರ್ಜ್ ಮಾಡಿದ್ರು ಕೂಡ ನಾವು ಅವ್ರಿಗೆ ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಸಂಪೂರ್ಣ ಅವ್ರ ಖರ್ಚು ವೆಚ್ಚಿನ ಜವಾಬ್ದಾರಿ ಕರವೇ ಸಂಘಟನೆ ನೋಡಿಕೊಳ್ಳುತ್ತೆ. ಇದು ಯಾಕಂದ್ರೆ ಕರ್ನಾಟಕದ ಕನ್ನಡಿಗರ ಕನ್ನಡ ಶಾಲೆಯಲ್ಲಿ ಕಲ್ತಕ್ಕಂಥ ಮಕ್ಕಳ ಪ್ರಶ್ನೆ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಮುಚ್ತಾ ಇವೆ. ಅದಕ್ಕೆ ದೊಡ್ಡ ಷಡ್ಯಂತ್ರ ಇದೆ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸರ್ಕಾರಿ ಶಾಲೆಗಳು ಕಳಪೆ ಮಟ್ಟದಾಗಿರ್ಬೇಕು, ಸರ್ಕಾರಿ ಶಾಲೆಯಲ್ಲಿ ಬೋಧಕರು ಇರಬಾರ್ದು, ಸರ್ಕಾರಿ ಶಾಲೆಗಳ ಕಟ್ಟಡ ಚೆನ್ನಾಗಿಲ್ಲ ಅಂದ್ರೆ ಇವರೆಲ್ಲ ಎಲ್ಲ ಹೋಗ್ತಾರೆ, ಖಾಸಗಿ ಶಾಲೆಗಳಿಗೆ ಹೋಗ್ತಾರೆ, ಖಾಸಗಿ ಶಾಲೆ ಕಾಲೇಜುಗಳಿಗೆ ಹೋಗ್ತಾರೆ. ಖಾಸಗಿ ಶಾಲಾ ಕಾಲೇಜುಗಳು ಯಾರಾದ ಅಂದ್ರೆ ಇವ್ರ ಶಾಸಕರು ಅದಾವ, ಇವ್ರ ಸಚಿವರು ಅದಾವ, ದೊಡ್ಡ ದೊಡ್ಡ ಉದ್ಯೋಗಿಗಳದಾವ, MLCಗಳದಾವ. ಹಾಗಾಗಿ ಅವರ ಬೇಳೆ ಬೇಯಿಸ್ಕೋಸ್ಕರ ಸರ್ಕಾರಿ ಕಟ್ಟಡಗಳನ್ನ ಈ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರಿ ಕಟ್ಟಡ ಆಗ್ಬೇಕಾದ್ರೆ ಅದಕ್ಕೊಂದು ಇಂತಿಷ್ಟು ವಯಸ್ಸಿನ ಮಿತಿ ಅಂತ ಇರುತ್ತೆ, ಕ್ವಾಲಿಟಿ ಕಂಟ್ರೋಲ್ ಅಂತ ಇರುತ್ತೆ, ಇಂಜಿನಿಯರ್ ಅಂತ ಇರ್ತಾರೆ. ಇವ್ರು ಇಂಜಿನಿಯರಿಂಗ್ ಕಲ್ತು ಬಂದಿದ್ದಾರೋ ಅಥವಾ ದನ ಕಾಯ್ಕೊಂಡು ಬಂದಿರೋ ಅರ್ಥ ಆಗ್ತಿಲ್ಲ. ಒಂದು ಛತ್ ಬೀಳುತ್ತೆ ಅಂತ ಗೊತ್ತಾಗಲ್ಲ. ಈಗ ಇದು ಆದ್ಮೇಲೆ ಕೂಡ ಯಾವುದೇ ಒಂದು ಇಲಾಖೆ ಯಾರು ಗುತ್ತಿಗೆದಾರರು ಆಗಿರ್ತಕ್ಕಂಥ ಜೆ ಯಾರು, ಎ ಯಾರು, ಡಬಲ್ ಇ ಯಾರು, ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅವ್ರು ಅಮಾನತ್ ಆಗ್ಬೇಕು. ಅವ್ರೇನ್ AC ರೂಮಲ್ಲಿ ಕುತ್ಕೊಂಡು ಬಿಲ್ ಬರೀತಾರಲ್ಲ ಅವ್ರಿಗೆ ಅರ್ಥ ಆಗ್ಬೇಕು ಇಂಥ ಬಡ ಮಕ್ಕಳ ಜೀವ ಇವತ್ತು ನಮ್ಮಿಂದಾಗಿ ಹೋಗ್ತಾ ಇವಿ ಅಂತ ಹೇಳಿ. ಏನೋ ಒಂದು ಅವ್ರ ಮೇಲೆ ಸರ್ಕಾರ ಅಥವಾ ನಾವು ಉಸ್ತುವಾರಿ ಮಿನಿಸ್ಟ್ರಿಗೆ ಹೇಳ್ತೀವಿ, ಇಲ್ಲಿ ಕರ್ನಾಟಕ ಇರ್ತಕ್ಕಂಥ ಸರ್ಕಾರಕ್ಕೆ ಹೇಳ್ತೀವಿ, ನಾವು ಒಂದೇ ಎಚ್ಚರಿಕೆ ಕೊಡ್ತೀವಿ, ಆಗಿರ್ತಕ್ಕಂತಹ ಗುತ್ತಿಗೆದಾರನನ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಬೇಕು, ಅವನ ಲೈಸೆನ್ಸ್ ರದ್ದು ಮಾಡಬೇಕು, ಆಗಿರ್ತಕ್ಕಂಥ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು. ಅಮಾನತು ಮಾಡ್ಲಿಲ್ಲ ಅಂದ್ರೆ ಈ ಭಾಗಕ್ಕೆ ಯಾರಾದ್ರೂ ಶಾಸಕರಾಗ್ಲಿ ಸಚಿವರುಗಳು ಬಂದಾಗ ಅವರಿಗೆ ನೇರವಾಗಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಅವ್ರ ಮುಖಕ್ಕೆ ಕರಿಮಸಿ ಬಡಿತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಇದು ಪರಿಹಾರ ಆಗ್ಲೇಬೇಕು. ಯಾಕೆ ಮಾತಾಡ್ತಾರ್ರಿ? ಅವ್ರ ಪರ್ಸೆಂಟೇಜ್ ಅಂತ ಕುಂತು ಸೈನ್ ಮಾಡಿರ್ತಾರ ಅವ್ರು, ಅವ್ರಿಗೆ ಯಾಕೆ ಬೇಕ್ರಿ? ಅವ್ರ ಮಕ್ಕಳಂತೂ ಇಲ್ಲಲ್ಲ, ಯಾರೋ ಸೈತಾರ ಯಾರೋ ಇರ್ತಾರ. ಇವ್ರಿಗೆ ಇವ್ ತಿಳಿಬೇಕು, ನಾಚಿಕೆ ಬೇಕು, ಶಾಸಕರಿಗೆ ತಿಳಿಬೇಕು. ನನಗೆ ಓಟ್ ಹಾಕದಂತವ್ರು ಇರ್ತಾರ, ನಮ್ಮನ್ನ ಬೆಳೆಸ್ದಂತಿರ್ತಾರ, ಅವ್ರ ಓಟಿನಿಂದ ನನಗೆ ಶಾಸಕರ ಅವ್ರಿಗೆ ನಾಚಿಕೆ ಆಗ್ಬೇಕ್ರಿ. ಇಲ್ಲಿ ಇರ್ತಕ್ಕಂಥ ಮಕ್ಳು ಎಲ್ಲ ನಮ್ಮ ತಾಂಡ ಮಕ್ಳು ಇದಾವ್ರಿ, ಗರೀಬ್ ಮಕ್ಳು ಇದಾವ್ರಿ. ಅವ್ರ ಈ ರೀತಿ ಆದಾಗ ಸರ್ಕಾರಿ ಶಾಲೆಗಳಿಗೆ ಯಾರು ಹೋಗ್ತಾರ್ರಿ? ಭಯದ ವಾತಾವರಣ ಸೃಷ್ಟಿಯಾಗ್ಬಿಟ್ಟದ. ಸರ್ಕಾರಿ ಮೊನ್ನೆ ಒಂದು ಪ್ರಬುದ್ಧ ಅಕಾಡೆಮಿ ಅದು ಛತ್ ಕುಸಿದ್ ಬಿತ್ತು. ನಿನ್ನೆ ನೋಡಿದ್ವಿ ನಾವು, ಯಾವ್ದೋ ಒಂದು ಸರ್ಕಾರಿ ಶಾಲೆ ಛತ್ ಕುಸಿದ್ ಬಿತ್ತು. ಆಯ್ತು, ಆ ಪ್ರಬುದ್ಧ ಅಕಾಡೆಮಿಯಲ್ಲಿ ಛತ್ ಕುಸಿದಂತ ಡಬಲ್ ಇನ ಸಸ್ಪೆಂಡ್ ಅಲ್ಲ, ವರ್ಗಾವಣೆ ಮಾಡಿದಾರ ಅವ್ರನ್ನ. ಅವ್ರಿಗೇನ್ ಫರಕ್ ಬೀಳಲ್ಲ, ಇದೇ ಡ್ಯೂಟಿ ಇನ್ನೊಂದ್ ಕಡೆ ಮಾಡ್ತಾರೆ. ಅಲ್ಲಿ ಇರ್ತಕ್ಕಂಥ ಅವ್ರಿಗೆ ಏನ್ ಶಿಕ್ಷೆ ಕೊಟ್ರಿ? ಇಲ್ಲಿಂದ ವರ್ಗಾವಣೆ ಬೀದರ್ ಕೊಟ್ರಿ, ಬೀದರ್ ಕೂಡ ಅದೇ ಪೋಸ್ಟಿಂಗ್ ಅಲ್ಲಿ ಇದಾರ ಅವರು. ಅವ್ರಿಗೇನ್ ವ್ಯತ್ಯಾಸ ಆಗಲ್ಲ. ಇಲ್ಲಿ ಮಾಡಿದಂತ ಕೆಲಸನೇ ಅಲ್ಲಿ ಮಾಡ್ತಾರ. ಪನಿಷ್ಮೆಂಟ್ ಏನಾಯ್ತು? ಅವ್ರನ್ನ ಅಮಾನತ್ತಲ್ಲಿ ಇಡಬೇಕಾಗಿತ್ತು, ಅವ್ರನ್ನ ಆ ಕಾರಣಕ್ಕೋಸ್ಕರ ದಂಡಿಸ್ಬೇಕಾಗಿತ್ತು, ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗಿತ್ತು ಅವ್ರ ಮೇಲೆ. ಅದು ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಎಲ್ರೂ ಕಳ್ರೆ ಅದಾರ, ಸಚಿವರು ಶಾಸಕರು ಹಿಡ್ಕೊಂಡು ಅದರಲ್ಲಿ ಪಾಲುದಾರರು ಇರ್ತಾರ. ಹಂಗಾಗಿ ಅವ್ರು ಏನು ಮಾಡಲ್ಲ. ನಾಮಕೆ ವ್ಯವಸ್ಥೆ ಅವ್ರನ್ನ ಇಲ್ಲಿ ತೆಗಿದೀವಿ, ಅಲ್ಲಿ ಇರಬಾರ್ದು. ಅಲ್ಲಿದ್ದರು ಮತ್ತೆ ಸಂಘಟನೆಗಾರರು ಯಾರಾದ್ರೂ ಬಂದಿದ್ದು ಮಾಡ್ತಾರೆ. ಹಂಗಾಗಿ ಕೆಲಸ ಕಾಮಗಾರಿ ಯಾವ್ದಾದ್ರು ಬಂದಾಗ ವರ್ಕ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಶಾಸಕರು ತಮ್ಮ ಪರ್ಸೆಂಟೇಜ್ ಮೊದಲು ತಗೊಂಡ್ ಕೊಡ್ತಾರ. ಅವರು ಕೆಲಸದ ಬಗ್ಗೆ ಅವ್ರಿಗೆ ಏನು ಬೇಕಿಲ್ಲ, ಕೆಲಸ ಒಳ್ಳೆ ಕೆಲಸ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅವ್ರ ಪರ್ಸೆಂಟೇಜ್ ಮೊದಲು ಬೇಕು. ಅವ್ರಿಗೆ ಯಾರು ಬೇಕು ಪರ್ಸೆಂಟೇಜ್ ಕೊಡ್ತಾರ, ಅವ್ರನ್ನ ಕೆಲಸ ಕೊಡ್ತಾರ. ಆ ಕೆಲಸ ಹಾಳಾಗಿ ಹೋಗಿ. ಹಾಗೆ ಕರವೇ ಇವತ್ತು ಎಚ್ಚರಿಕೆಯನ್ನು ಮಾಡ್ತಾ ಇದೀವಿ, ವಿತ್ ಪ್ರೂಫ್ ಕೊಡ್ತೀವಿ ನಾವು. ಇವತ್ತು ಈಗ ಕೂಡ ಕೆಲವೊಂದು ಕಾಮಗಾರಿನ ನಾವು ವೀಕ್ಷಣೆ ಮಾಡಿ ಬಂದಿದೀವಿ, ಲೆಟರ್ ಕೂಡ ಕೊಟ್ಟಿದೀವಿ, ಮೌಖಿಕವಾಗಿ ಕೂಡ ಹೇಳಿದೀವಿ. ಛತ್ತಿನ ವ್ಯವಸ್ಥೆ ಈ ರೀತಿ ನಡೀತಾ ಇದೆ, ಟ್ಯೂರಿಂಗ್ ಆಗ್ತಾ ಇಲ್ಲ, ಸಿಮೆಂಟ್ ಕ್ವಾಲಿಟಿ ಇಲ್ಲ, ಮರಳು ಕೂಡ ಬಳಸ್ತಾ ಇಲ್ಲ, ಡಸ್ಟ್ ಬಳಸ್ತಾ ಇದ್ದೀರಾ, ಇದು ಛತ್ ನಿಲ್ಲಲ್ಲ ಅಂತ ಹೇಳಿ. ಆದ್ರೂ ಕೂಡ ಯಾವ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ. ನಾಳೆ ಇವತ್ತು ಆರೋಗ್ಯ ಭವನ ಆಗ್ತದೆ ಸೇಡಂ ಅಲ್ಲಿ, ನಾವು ಅದ್ರ GPS ಫೋಟೋಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಅದರ ರಾಡ್ಗಳು ಆಲ್ರೆಡಿ ಕೆಳಗಡೆ ಬಂದಿದ್ದಾವೆ ಛತ್ತಿಂದ ಹೊರಗಡೆ. ಅದಕ್ಕೆ ಅಷ್ಟೇ ಪ್ಲಾಸ್ಟರ್ ಮಾಡಿ ಮೆತ್ತಿದ್ರೆ ಅದೇ ಬೀಳುತ್ತೆ ನಾಳೆ. ಹಾಗಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಸರ್ಕಾರಕ್ಕೆ ಮತ್ತು ಶಾಸಕರಿಗೆ, ಸಚಿವರುಗಳಿಗೆ. ದಯವಿಟ್ಟು ನೀವು ಇದರ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ನಿಮಗೆ ಧಿಕ್ಕಾರವನ್ನ ಕೂಗ್ತೀವಿ, ಕಪ್ಪು ಪಟ್ಟದ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸರ್.